ಮುಡಾ ಸೈಟ್ ಹಗರಣದ ಉರುಳು ಕ್ಷಣ ಕ್ಷಣಕ್ಕೂ ಸಿಎಂಗೆ ಬಿಗಿಯಾಗ್ತಿದೆ. ಕೇಸ್ನಲ್ಲಿ ಎಫ್ಐಆರ್ ದಾಖಲು ಮಾಡಲು ಕೌಂಟ್ಡೌನ್ ಶುರುವಾಗಿದೆ. ಮತ್ತೊಂದು ಕಡೆ ಸ್ವಪಕ್ಷದ ನಾಯಕನೊಬ್ಬ ಸಿಎಂ ರಾಜೀನಾಮೆ ಕೊಡಬೇಕು ಅಂದಿರೋದು ಹಲ್ಚಲ್ ಸೃಷ್ಟಿಸಿದೆ. ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಪಕ್ಷಕ್ಕೆ ಮುಜುಗರ ಆಗ್ತದೆ. ನಿಮ್ ಗೌರವ ನೀವು ಉಳಿಸ್ಕೊಳ್ಳಿ. ಬೇರೆಯವರು ಮುಖ್ಯಮಂತ್ರಿ ಆಗ್ಲಿ. ಯಾವ ಹೊತ್ತಲ್ಲಿ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಕಂಟಕ ತಟ್ಟುತ್ತೋ, ಮುಡಾ ಸೈಟ್ ಹಗರಣದ ಉರುಳು ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯಗೆ ಬಿಗಿಯಾಗ್ತಿದೆ. ಪತ್ನಿ ಹೆಸರಿಗೆ ಹಂಚಿಕೆಯಾಗಿರೋ 14 ಸೈಟುಗಳ ಅಕ್ರಮದ ಕೇಸ್ ಹತ್ತಾರು ರೀತಿಯಲ್ಲಿ ಸಿದ್ದರಾಮಯ್ಯಗೆ ಬಿಸಿ ತಟ್ತಿದೆ. ತವರಿನಲ್ಲೇ ಸಿದ್ದು ವಿರುದ್ಧ ಎಫ್ಐಆರ್ ದಾಖಲಾಗಲು ಕೌಂಟ್ ಡೌನ್ ಶುರುವಾಗಿದ್ದು, ರಾಜೀನಾಮೆಗಾಗಿ ಸ್ವಪಕ್ಷದಲ್ಲೂ ಆಗ್ರಹ ಕೇಳಿಬಂದಿದೆ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ಕೌಂಟ್ ಡೌನ್. ಕೋರ್ಟ್ನಿಂದ ಆದೇಶ ಪ್ರತಿ ಪಡೆದ ಲೋಕಾಯುಕ್ತ ಎಸ್ಪಿ. ಮುಡಾ ಸೈಟ್ ಅಕ್ರಮ ಆರೋಪದಡಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ನಿನ್ನೆಯಷ್ಟೇ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿತ್ತು. ಮೈಸೂರು ಲೋಕಾಯುಕ್ತ ಎಸ್ಪಿಗೆ ತನಿಖೆಯ ಹೊಣೆ ವಹಿಸಿ 3 ತಿಂಗಳ ಕಾಲಮಿತಿಯನ್ನು ನೀಡಿದೆ. ಪ್ರಕರಣದ ತನಿಖೆ ಬಗ್ಗೆ ಲೋಕಾಯುಕ್ತ ಐಜಿಪಿ, ಎಡಿಜಿಪಿ, ಮೈಸೂರು ಲೋಕಾಯುಕ್ತ ಎಸ್ಪಿ ಇವತ್ತು ಸಭೆ ನಡೆಸಿದ್ರು. ಬಳಿಕ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಸ್ಪಿ ಆಗಮಿಸಿ ಆದೇಶ ಪ್ರತಿ ಪಡೆದ್ರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಯಾವ ಕ್ಷಣದಲ್ಲಾದರೂ ಎಫ್ಐಆರ್ ದಾಖಲಾಗಬಹುದು. ಸಿದ್ದರಾಮಯ್ಯ ಅವರನ್ನೇ ಮೊದಲ ಆರೋಪಿಯನ್ನಾಗಿಸುವ ಸಂಭವವಿದೆ. ಎಫ್ಐಆರ್ ಖೆಡ್ಡಾದಿಂದ ಪಾರಾಗಲು ಸಿದ್ದರಾಮಯ್ಯ ತಲೆ ಕೆಡಿಸಿಕೊಂಡಿದ್ದಾರೆ. ತಮ್ಮ ಕಾವೇರಿ ನಿವಾಸದಲ್ಲಿ ಕಾನೂನು ತಜ್ಞರು, ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದ್ರು. ಇದರ ಬೆನ್ನಲ್ಲೇ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಭೇಟಿಗಾಗಿ ದೆಹಲಿಯತ್ತ ದೌಡಾಯಿಸಿದ್ದಾರೆ. ಕಾನೂನು ಕತ್ತಿಯಿಂದ ಪಾರಾಗಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದು ಸರ್ಕಸ್ ಮಾಡ್ತಿರೋವಾಗಲೇ ಸ್ವಪಕ್ಷದ ನಾಯಕರಿಂದ ರಾಜೀನಾಮೆಗೆ ಒತ್ತಡ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಸೂಕ್ತ ಎಂದ ಕೆಬಿ ಕೋಳಿವಾಡ. ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿ ಉಪಾಧ್ಯಕ್ಷ, ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಸೂಕ್ತ ಅಂದಿದ್ದಾರೆ. ನಿಷ್ಕಳಂಕರಾಗಿ ಹೊರಬಂದು ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆದರೆ ಕೋಳಿವಾಡ ಮಾತಿಗೆ ಸೊಪ್ಪು ಹಾಕದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ ಈ ಕೇಸ್ನಲ್ಲಿ. ಇನ್ನು ಕೋಳಿವಾಡ ಮಾತಿಗೆ ಕೈ ನಾಯಕರು ಸಿಡಿದೆದ್ದಿದ್ದು ಹಿರಿಯ ನಾಯಕನ ವಿರುದ್ಧ ಕಿಡಿಕಾರಿದ್ದಾರೆ. ಶಿಸ್ತಿನ ಸಮಿತಿ ಅಧ್ಯಕ್ಷರೇನಲ್ಲ, ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ. ರಾಜಕೀಯವಾಗೂ ಫೇಸ್ ಮಾಡ್ತೀವಿ, ಲೀಗಲ್ ಆಗೂ ಫೇಸ್ ಮಾಡ್ತೀವಿ. ಇವೆಲ್ಲ ಏನು ಪ್ರಯೋಜನ ಆಗುದಿಲ್ಲ. ಕೆಬಿ ಕೋಳಿವಾಡ ಏಜ್ ಅಷ್ಟು. ಬೆಳಗ್ಗೆ ಇದ್ದ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿದ್ದ ಸಂಜೆಗಿರಲ್ಲ. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊಂಡು. ವಾಟ್ ಎವರ್ ಇಟ್ ಇಸ್, ಹೂ ಇಸ್ ಹಿ, ವೈಯಕ್ತಿಕ ಹೇಳಿರೋದವರು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು. ಹೂ ಇಸ್ ಹಿ. ಅತ ಕೋಳಿವಾಡ ಮಾತೆ ಬಿಜೆಪಿಗೆ ಅಸ್ತ್ರವಾಗಿದೆ. ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ ತಮ್ಮದೇ ಧಾಟಿಯಲ್ಲಿ ಕುಟುಕಿದ್ದಾರೆ. 100% ಇದನ್ನು ಸ್ವಾಗತ ಮಾಡ್ತೀನಿ. ಇನ್ನೂ ಹಲವಾರು ಕಾಂಗ್ರೆಸ್ ನಾಯಕರು ಪಾಪ ಭಯ ಇಲ್ಲ ಅವ್ರಿಗೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆಯವರು ಮುಖ್ಯಮಂತ್ರಿ ಆಗ್ಲಿ ಅವಕಾಶ ಮಾಡಿಕೊಡ್ಬೇಕು, ಏನು ಒಬ್ಬರೇ ಇರಬೇಕಾ ಅನ್ನೋದನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗಿದೆ. ಈಗಾಗಲೇ 6-7 ಜನ ಮುಖ್ಯಮಂತ್ರಿ ಸ್ಥಾನಕ್ಕೂ ಟವಲ್ ಹಾಕೊಂಡು ಕೂತಿದ್ದಾರೆ. ಇವತ್ತು ಕೋಳಿವಾಡ್ ಹೇಳಿದ್ದಾರೆ, ರಾಜ್ಯದ ಜನರ ಭಾವನೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಿದೆ. ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೊಗಳು ಭಟ್ರು ಮಾತು ಕೇಳಬೇಡಿ. ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಫಸ್ಟ್ ಕಲ್ಲು ಎತ್ಕೊಳ್ಳೋದು. ರಾಜೀನಾಮೆ ಕೊಟ್ಟು ನಿಮ್ ಗೌರವ ನೀವು ಉಳಿಸ್ಕೊಂಡು ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದ್ರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ನಾವೇನ್ ಕ್ಲೈಮ್ ಮಾಡಲ್ಲ. ಕೋಳಿವಾಡ್ರು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಪಕ್ಷಕ್ಕೆ ಮುಜುಗರ ಆಗ್ತದೆ. 20 ವರ್ಷ ಹಳೆ ಪಕ್ಷ ಇದು. ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇದೆ. ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ. ಅದಕ್ಕಾಗಿ ಕೋಳಿವಾಡ್ರು ಏನ್ ಹೇಳಿದಾರೆ ರಾಜೀನಾಮೆ ಕೊಡ್ಬೇಕಂತೇಳಿ ಅದು ಸ್ಪಷ್ಟವಾಗ್ಯದ.
ಈ ನಡುವೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧ ಬಳಿ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು. ಬಾಗಲಕೋಟೆ, ದಾವಣಗೆರೆ, ಶಿಕಾರಿಪುರ ಸೇರಿ ಹಲವೆಡೆ ಸಿಎಂ ಪರವೂ ಹೋರಾಟ ನಡೆಯಿತು. ಏನೇ ಹೇಳಿ, ಮೈಸೂರು ಲೋಕಾಯುಕ್ತ ಎಸ್ಪಿ ಅಂಗಳದಲ್ಲಿ ಸಿಎಂ ಪ್ರಕರಣವಿದ್ದು ಯಾವಾಗ ಎಫ್ಐಆರ್ ದಾಖಲಿಸುತ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, TV9.